ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಸಂಸತ್ನ ಮಾನ್ಸೂನ್ ಅಧಿವೇಶನ ಶುರುವಾಗಿದೆ. ಆಪರೇಷನ್ ಸಿಂಧೂರ್ ನಂತರದ ಮೊದಲ ಅಧಿವೇಶನ ಇದು. ಇದು ಸ್ವಲ್ಪ ಸ್ಪೆಷಲ್ ಆಗಿಯೇ ಇರುತ್ತೆ. ಮಾನ್ಸೂನ್ನಲ್ಲಿ ಗುಡುಗು ಮಿಂಚು ಎಷ್ಟು ಜೋರಾಗಿತ್ತೋ ಗೊತ್ತಿಲ್ಲ, ಆದರೆ ಈ ಅಧಿವೇಶನದಲ್ಲಂತೂ ಗುಡುಗು ಮಿಂಚು ಮಳೆ ಎಲ್ಲವೂ ಕೂಡ ಜೋರಾಗಿರುತ್ತೆ. ಆಪರೇಷನ್ ಸಿಂಧೂರ್ ನಂತರ ನರೇಂದ್ರ ಮೋದಿ ಅವರ ಲೀಡರ್ಶಿಪ್ ಬಗ್ಗೆ ಹಾಗೂ ಇಂಡಿಯನ್ ಆರ್ಮಿ ಬಗ್ಗೆ ತುಂಬ ಚರ್ಚೆಗಳಾಗ್ತಾ ಇದೆ. ಇಂಥ ಟೈಮಲ್ಲಿ ವಿರೋಧ ಪಕ್ಷ ಆಡಳಿತ ಪಕ್ಷ ಫೇಲ್ ಆಗಿದೆ ಅಂತ ಹೇಳೋಕೆ ತುಂಬ ಟ್ರೈ ಮಾಡುತ್ತೆ. ತಲೆ ಕೆಳಗಾಗಬೇಕಾದ್ರೂ ನಿಂತ್ಕೊಂಡ್ಬಿಡುತ್ತೆ. ನರೇಂದರ್ ಸರೆಂಡರ್ ಅನ್ನೋ ನರೇಟಿವ್ ಏನಿದೆ ಅದನ್ನು ನಿಜ ಮಾಡೋದಕ್ಕೆ ಕೂಡ ಸರ್ಕಸ್ ನಡೆಯುತ್ತೆ. ಪೂರ್ತಿ ಅಧಿವೇಶನದ ಮೊದಲ ದಿನದ ಒಂದಷ್ಟು ಸೂಕ್ಷ್ಮ ವಿಷಯಗಳನ್ನು ನಿಮಗೆ ತಿಳಿಸೋದಕ್ಕೆ ನಾನೀಗ ಟ್ರೈ ಮಾಡ್ತಾ ಹೋಗ್ತೇನೆ. ವೀಕ್ಷಕರೇ, ಅಧಿವೇಶನದ ಶುರುವಿನಲ್ಲೇ ಕೋಲಾಹಲ ಶುರುವಾಗುತ್ತೆ. ಸ್ವತಃ ರಕ್ಷಣಾ ಮಂತ್ರಿ ರಾಜನಾಥ್ ಸಿಂಗ್, JP ನಡ್ಡಾ, ಸ್ಪೀಕರ್ ಎಲ್ಲರೂ ಕೂಡ ಎದ್ನಿಂತ ಹೇಳಬೇಕಾಯ್ತು. ಆದರೆ ವಿರೋಧ ಪಕ್ಷಗಳು ಗಲಾಟೆ ಗದ್ದಲನ ಮಾತ್ರ ನಿಲ್ಲಿಸಲೇ ಇಲ್ಲ. ಈ ಮಧ್ಯೆ ರಾಹುಲ್ ಗಾಂಧಿ ಒಂದು ಸುಳ್ಳನ್ನು ಕೂಡ ಹೇಳಿ ತಗಲಾಕೊಂಡ್ಬಿಡ್ತಾರೆ. ಜೊತೆಗೆ ಅಧಿವೇಶನಕ್ಕೂ ಮೊದಲು ಪ್ರಧಾನಿ ನರೇಂದ್ರ ಮೋದಿ ಅವರು ಆಡಿದಂತಹ ಒಂದು ಮಾತು ವಿರೋಧ ಪಕ್ಷಗಳಿಗೆ ಸಿಕ್ಕಾಪಟ್ಟೆ ಉರಿ ಹತ್ತೋಗಿ ಮಾಡ್ತು. ಅದೆಲ್ಲದರ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ಈ ವಿಡಿಯೋನೊಮ್ಮೆ ನೋಡ್ಬಿಡಿ. कि आप लोग अपनी सीट पे जाएं। क्वेश्चन आवर में स्पीकर साहब ने कहा था कि हम सभी विषयों पे सरकार जवाब देना चाहती है। तो अगर आप हम इस सदन को चलाना चाहते हैं कृपया अपना स्थान ले लें। माननीय रक्षा मंत्री जी, ಇಲ್ಲಿ ಸ್ಪಷ್ಟವಾಗಿ ಸರ್ಕಾರ ಹೇಳ್ತಾ ಇದೆ, ಚರ್ಚೆ ಮಾಡೋಣ, ಅದಕ್ಕೆ ನಾವು ಕಂಪ್ಲೀಟ್ ರೆಡಿ ಇದ್ದೀವಿ ಅಂತ. ಆದರೂ ಕೂಡ ಸದನದಲ್ಲಿ ಗಲಾಟೆ ಮಾತ್ರ ನಿಲ್ಲೋದಿಲ್ಲ. ಮೊದಲು ಈ ಕಲಾಪವನ್ನು 12 ಗಂಟೆವರೆಗೂ ನಿಲ್ಲಿಸಿದ್ರು. ನಂತರ ಅದನ್ನು 2 ಗಂಟೆವರೆಗೂ ಮುಂದೂಡಲಾಗುತ್ತೆ. ಹಾಗಾದರೆ ಮೊದಲ ವಿರಾಮದ ನಂತರ ಚರ್ಚೆ ಶುರುವಾಗುತ್ತಲ್ಲ, ಆಗೇನಾಯಿತು ನೋಡಿ. माननीय सदस्य का ये प्रश्नकाल है। मैं माननीय सदस्यों से फिर आग्रह करता हूँ, वह अपनी अपनी सीट पर जाकर बैठे। सरकार हर मुद्दों पर जवाब देना चाहती है। सदन चलना चाहिए, सदन पर चर्चा होनी चाहिए, संवाद होना चाहिए। आप तख्तियाँ लेके नारेबाजी के लिए यहाँ पर नहीं आए। सदन नियमों प्रक्रियाओं से चलता है। नियम प्रक्रिया में उठाए गए हर मुद्दों के पर चर्चा होगी। आप प्रश्नकाल नहीं चलने देना चाहते, आप सदन नहीं चलना चाहते, सदन की कार्रवाई आज 12 बजे तक के लिए स्थगित की जाती है। ಸರ್ಕಾರ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಉತ್ತರಿಸೋದಕ್ಕೆ ತಯಾರಿದೆ. ಅದನ್ನು ಬಿಟ್ಟು ಘೋಷಣೆಗೆ ಹೋಗ್ತಾ ಇದ್ದೀರಾ. ಈ ರೀತಿ ಮಾಡೋದೇ ಆದರೆ ಸದನದಿಂದ ಹೊರಗೆ ಹೋಗಿ. ದಯವಿಟ್ಟು ಸದನದಲ್ಲಿ ಈ ರೀತಿಯ ಘೋಷಣೆ ಸರಿಯಲ್ಲ ಅಂತ ಸ್ಪೀಕರ್ ಅವ್ರು ಹೇಳ್ತಾರೆ. ಇಲ್ಲಿ ಒಂದು ಅರ್ಥ ಆಗ್ತಿಲ್ಲ, ಸರ್ಕಾರವೇ ಹೇಳ್ತಾ ಇದೆ ಚರ್ಚೆಯನ್ನು ಮಾಡೋಣ ಅಂತ. ಆದರೂ ಕೂಡ ಕಾಂಗ್ರೆಸ್ ಪಹಲ್ಗಾಮ್ ಬಗ್ಗೆ, ಆಪರೇಷನ್ ಸಿಂಧೂರ್ ಬಗ್ಗೆ ಚರ್ಚೆ ಆಗಬೇಕು ಅಂತ ಗಲಾಟೆ ಮಾಡ್ತಿದ್ದಾರೆ. ಇದು ಹೇಗಾಯಿತು ಅಂದರೆ, ತಾಳಿ ಕಟ್ಟು ಅಂತ ವರನಿಗೆ ಹೇಳಿದ್ರೆ ನಾನು ಮದುವೆ ಆಗಬೇಕು ಅನ್ನಂತೆ. ಹಂಗಾಯ್ತು ಇದ್ರ ಕತೆ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಡೀ ಚರ್ಚೆಯಲ್ಲಿ ಇರಬೇಕು ಅಂತ ವಿರೋಧ ಪಕ್ಷಗಳು ಪಟ್ಟು ಹಿಡಿದು ಕೂರ್ತವೆ. ವೀಕ್ಷಕರೇ, ಕಾಂಗ್ರೆಸ್ ಇಲ್ಲಿ ಇಷ್ಟೊಂದು ಉರ್ಕೊಳ್ಳೋದಕ್ಕೆ ಕಾರಣ ಅಧಿವೇಶನಕ್ಕೂ ಮೊದಲು ಮೋದಿಜಿ ಪಾರ್ಲಿಮೆಂಟ್ನ ಹೊರಗೆ ನಿಂತು ಆಡಿದಂತಹ ಒಂದು ಮಾತು. ಅದನ್ನು ಕೇಳಿನೇ ರಾಹುಲ್ ಆ್ಯಂಡ್ ಗ್ಯಾಂಗ್ಗೆ ಹಿಂಗೆ ಉರಿ ಹತ್ಕೋತು. ಮೋದಿಜಿ ಏನು ಹೇಳಿದ್ರು ಅಂತ ಒಮ್ಮೆ ಕೇಳಿಸ್ಕೊಳ್ಳಿ. मुझे विश्वास है कि हम सब मिलकर के डिफेंस के क्षेत्र में आत्मनिर्भर होने के इन प्रयासों को बल दें, सेना के सामर्थ्य की सराहना करें। और मैं आज देशवासियों के सामने जरूर कहूंगा और देश के राजनीतिक दलों से भी कहूंगा कि देश ने एकता की ताकत देखी है, एक स्वर का सामर्थ्य क्या होता है देखा है। तो सदन में से भी सभी माननीय सांसद उसको बल दें, उसको आगे बढ़ाएं। और मैं जरूर कहूंगा, राजनीतिक दल अलग अलग है, हर एक का अपना एक एजेंडा है, अपनी एक भूमिका है,
लेकिन मैं इस वास्तविकता को स्वीकार करता हूं कि दल हित में मत भले न मिले, लेकिन देश हित में मन जरूर मिले। इसी एक भावना के साथ इस मानसून सत्र से देश के विकास यात्रा को बल देने वाले, देश की प्रगति को बल देने वाले, देश के नागरिकों को सामर्थ्य देने वाले अनेक विधेयक प्रस्तावित हैं। सदन विस्तृत चर्चा करके उसको भी पारित करेगा। मेरी सभी माननीय सांसदों से उत्तम डिबेट चलाने के लिए शुभकामनाएं हैं। बहुत बहुत धन्यवाद। ಇದು ನರೇಂದ್ರ ಮೋದಿಯವರ ಮಾತು. ದೇಶಕ್ಕೋಸ್ಕರ ಎಲ್ಲರೂ ಒಗ್ಗಟ್ಟಾಗಿ ಭಾರತೀಯ ಸೇನೆಯನ್ನ ಗೌರವಿಸಿ ಭಾರತದಲ್ಲಿರೋ ಡಿಫೆನ್ಸ್ ಸಿಸ್ಟಮ್ ಅನ್ನ ಶ್ಲಾಘಿಸಿ ಅನ್ನೋದು. ಆಪರೇಷನ್ ಸಿಂಧೂರ್ ಬಗ್ಗೆ ಸರ್ಕಾರ ಚರ್ಚೆ ಮಾಡೋಕೆ ತಯಾರಾಗಿದೆ. ಆದರೆ ಈ ದೇಶದಲ್ಲಿ ಆತಂಕವಾದದ ವಿರುದ್ಧ ಹೋರಾಡೋದಕ್ಕೆ ನಾವು ಒಗ್ಗಟ್ಟಾಗಿಲ್ಲ ಅಂತ ಯಾರಿಗೂ ಅನ್ನಿಸಬಾರ್ದು ಅಂತ ಸಂದೇಶವನ್ನ ದಯವಿಟ್ಟು ಕೊಡಬೇಡಿ ಅಂತ ಹೇಳ್ತಾರೆ. ವೀಕ್ಷಕರೇ, ಇದು ತುಂಬ ಸೂಕ್ಷ್ಮವಾದ ವಿಷಯ. ಆಗಲೇ ಹೇಳಿದಾಗೆ ಆಪರೇಷನ್ ಸಿಂಧೂರ್ ನಂತರ ನಡೀತಾ ಇರುವಂತಹ ಮೊದಲ ಅಧಿವೇಶನ ಇದು. ಸೊ ಇಡೀ ಪ್ರಪಂಚ ಕಣ್ಣಿಟ್ಕೊಂಡು ಕಾಯ್ತಾ ಇದೆ ಭಾರತದಲ್ಲಿ, ಭಾರತದ ರಾಜಕೀಯದಲ್ಲಿ ಏನು ನಡೆಯುತ್ತೆ ಅನ್ನೋದು. ಒಂದು ತಪ್ಪು ಮಾಹಿತಿ ಇಡೀ ಪ್ರಪಂಚದಲ್ಲಿ ಭಾರತವನ್ನು ತಪ್ಪಾಗಿ ಅರ್ಥೈಸುವಂತೆ ಮಾಡುತ್ತೆ. ಆದರೆ ಕಾಂಗ್ರೆಸ್ ಇದನ್ನು ಹೇಗೆ ಒಪ್ಕೋಬೇಕು? ರಾಹುಲ್ ಗಾಂಧಿ ಇರೋವರೆಗೂ ಅದು ಸಾಧ್ಯವೇ ಇಲ್ಲ ಅಲ್ವಾ? ಇಂಥ ರಾಹುಲ್ ಗಾಂಧಿ ಅಧಿವೇಶನದಲ್ಲಿ ಏನು ಹೇಳ್ತಿದ್ದಾರೆ ಅನ್ನೋದು ನಮಗೆ ಕೇಳಿಸ್ಕೊಳ್ಳಿ. हाउस में डिफेंस मिनिस्टर को बोलने देते हैं, उनके लोगों को बोलने देते हैं, मगर अगर विपक्ष का कोई कुछ कहना चाहता है तो अलाउड नहीं है। मैं लीडर ऑफ अपोजिशन हूँ, मेरा हक है, मुझे तो कभी बोलना ही नहीं देते। ये एक नया अप्रोच है। सर पीएम ने विजय उत्सव सत्र बोला है। सर पीएम बोल रहे हैं कि विजय उत्सव सत्र है, बट दौड़ के निकले हाउस से 1 सेकंड में। लेकिन चेयर बार बार कह रही थी कि हम चर्चा के लिए तैयार हैं, आप लोग बैठिए, हम चर्चा के लिए तैयार। चर्चा तो होगी, अगर वो अलाउ करेंगे तो होगी, मगर इशू ये है कि कन्वेंशन कहता है कि अगर सरकार के लोग कुछ बोले तो हमें भी स्पेस मिलनी चाहिए। हम 2 शब्द कहना चाहते थे, मगर विपक्ष कोई अलाउड नहीं। थैंक यू। पीएम कह रहे हैं कि ಸದನದಲ್ಲಿ ಡಿಫೆನ್ಸ್ ಮಿನಿಸ್ಟರ್ಗೆ ಮಾತಾಡೋದಕ್ಕೆ ಅವಕಾಶವನ್ನು ಕೊಡ್ತಾರೆ. ಬಿಜೆಪಿ ಅವರಿಗೆ ಅವಕಾಶ ಸಿಗುತ್ತೆ, ಆದರೆ ವಿರೋಧ ಪಕ್ಷಗಳಿಗೆ ಅವಕಾಶ ಕೊಡೋದಿಲ್ಲ. ನಾನು ವಿರೋಧ ಪಕ್ಷದ ಲೀಡರು, ನನಗೆ ಹಕ್ಕಿದೆ, ಆದರೆ ಮಾತಾಡೋದಕ್ಕೆ ನನಗೆ ಬಿಡ್ತಾ ಇಲ್ಲ. ನಾವು ಮಾತಾಡಿದ್ರೆ 1 ಸೆಕೆಂಡ್ನಲ್ಲಿ ಮೋದಿ ಸದನ ಬಿಟ್ಟು ಓಡಿ ಹೋಗ್ತಾರೆ. ಇದು ರಾಹುಲ್ ಗಾಂಧಿಯ ಹೇಳಿಕೆ. ಇದರ ಅರ್ಥ ವಿರೋಧ ಪಕ್ಷಗಳಿಗೆ ಮಾತಾಡೋದಕ್ಕೆ ಅವಕಾಶವನ್ನೇ ಕೊಟ್ಟಿಲ್ಲ ಇಲ್ಲಿ ಅಂತ. ರಾಹುಲ್ ಗಾಂಧಿ ಅವರೇ, ಹಾಗಾದ್ರೆ ಮಲ್ಲಿಕಾರ್ಜುನ್ ಖರ್ಗೆ ಯಾರು? ಅವ್ರು ಯಾವ ಪಕ್ಷದವರು? ಅವರೇನು ರೋಡಲ್ಲಿ ನಿಂತು ಭಾಷಣ ಮಾಡಿದ್ರ ಇವತ್ತು? एंड ऑपरेशन सिंदूर के बारे में आपने जो दुनिया को बताया, हमको बताया, हिंदुस्तान के लोगों को बताया, उसकी बात कर रहा हूं। हमारे को इंफॉर्मेशन तो देना चाहिए, हमारे से तो आपने मदद ली। और दूसरी चीज सर, अमेरिका के राष्ट्रपति ट्रंप 24 बार उन्होंने, बाद में सभा 24 बार उन्होंने कहा मेरे इंटरफियरेंस से मैं समझौता किया, तभी ये युद्ध थामा न, ये युद्ध स्टॉप जो हुआ मेरे वजह से हुआ। अरे देश के साथ ये अपमानजनक है। एक बाहर का आदमी ಹೀಗೆ ಮಲ್ಲಿಕಾರ್ಜುನ್ ಖರ್ಗೆ ಬೊಬ್ಬೆ ಹಾಕ್ತಾ ಇದ್ದಾರೆ. ಹಾಗಾದ್ರೆ ಇವರು ಬಿಜೆಪಿ ಅವರ? ರಾಹುಲ್ ಗಾಂಧಿ ಅವರೇ, ನಿಮಗಿದೆಲ್ಲ ಕಾಣಿಸ್ತಾನೆ ಇಲ್ವಾ? ಇವ್ರ ಹೇಳಿಕೆ ಹೇಗಿದೆ ನೋಡಿ. ನಮ್ಮ ದೇಶದ ವಿದೇಶಾಂಗ ಮಂತ್ರಿ ಮೇಲೆ ಇವ್ರಿಗೆ ನಂಬಿಕೆ ಇಲ್ಲ, ಆದರೆ ಟ್ರಂಪ್ ಮೇಲೆ ನಂಬಿಕೆ. ಇವರ ಪ್ರಶ್ನೆಗೆ JP ನಡ್ಡಾ ಅವರೇ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ. सबसे पहले तो मैं मल्लिकार्जुन खड़गे जी को आज के दिन उनके जन्म दिवस पर उनको बहुत बहुत बधाई देता हूं। दूसरा,
मैं उनसे निवेदन करता हूं कि आपके परमिशन से लीडर ऑफ द ऑपोजिशन को रूल 267 पर आपके ऑब्जर्वेशन पर उनकी क्या टिप्पणी है, इसके लिए आपने उनको परमिट किया। उन्होंने रूल 267 के संवैधानिक विषयों पर चर्चा नहीं की। सर, मैं ये कह रहा हूं नड्डा जी कि खरगे जी ने ऑपरेशन सिंदूर और पहलगाम के डिस्कशन के माइन्यूट डिटेल्स को डिस्कस करना शुरू कर दिया। वह नियम के विरुद्ध इसलिए है क्योंकि आपने 267 में उनको परमिशन दी थी कि वो संवैधानिक विषय पर चर्चा करें। नंबर 1 सभापति। दूसरा, इस हाउस को और इस हाउस के माध्यम से देश में कहीं यह संदेश नहीं जाना चाहिए कि सरकार पहलगाम और ऑपरेशन सिंदूर पर चर्चा नहीं चाहती। हम चर्चा करेंगे, हर तरीके से करेंगे, और ऑपरेशन सिंदूर के सारी पॉइंट्स को देश और दुनिया के सामने रखा जाएगा। और मैं यह भी बताना चाहता हूं कि आज दिन तक आजादी के बाद इस तरीके का ऑपरेशन नहीं हुआ जो प्रधानमंत्री मोदी जी के नेतृत्व में हुआ है। आई एम नॉट गोइंग इनटू द डिटेल्स ऑफ इट, बट आई वुड लाइक टू टेल यू। अरे गुस्सा मत करो भैया, अरे गुस्सा मत करो। नथिंग विल गो ऑन रिकॉर्ड, वट एवर आई विल से दैट विल गो ऑन रिकॉर्ड, यू शुड नो। तो मैं ये बता रहा हूं कि सभापति जी, श्रमिक भट्टाचार्य ने ऑन अवर ओन अंडर रूल 167 ऑपरेशन सिंदूर के बारे में चर्चा रखी है। बिजनेस एडवाइजरी कमेटी में आप समय तय करेंगे। भारत सरकार मोदी जी के नेतृत्व में हर बात की चर्चा करने के लिए तैयार है और हम चर्चा करेंगे। ನಡ್ಡಾ ಅವ್ರು ಹೇಳ್ತಾರೆ ಸರ್ಕಾರ ಇದ್ರ ಬಗ್ಗೆ ಚರ್ಚೆ ಮಾಡುತ್ತೆ, ತಾಳ್ಮೆಯಿಂದಿರಿ ಅಂತ. ಆದರೆ ಅಪೋಸಿಷನ್ ಪಾರ್ಟಿಗೆ ಅವ್ರು ಹೇಳ್ದಂಗೆ ಅಧಿವೇಶನ ನಡೆಸಬೇಕಾಗಿದೆ. ರಾಜನಾಥ್ ಸಿಂಗ್ ಅವರು ಕೂಡ ಹೇಳಿದ್ರು ಚರ್ಚೆ ಆಗುತ್ತೆ ಅಂತ, ಆದರೆ ಬಿಡಲಿಲ್ಲ. ಗಲಾಟೆ ಮುಂದುವರಿತಾನೆ ಇತ್ತು. ಇಷ್ಟು ಹೇಳಿದ್ರು ಒಂದೇ ವಾದ, ಸರ್ಕಾರ ಚರ್ಚೆಯನ್ನು ಮಾಡ್ತಿಲ್ಲ ಅನ್ನೋದು. ಅದಕ್ಕಾಗಿ ಅರ್ಚಾಡಿದ್ರು, ಕಿರ್ಚಾಡಿದ್ರು, ಗಲಾಟೆನೂ ಮಾಡಿದ್ರು. ವೀಕ್ಷಕರೇ, ಗಂಟೆಗೆ ಲಕ್ಷ ಲಕ್ಷ ಖರ್ಚು ಮಾಡಿ ದೇಶದ ಬಗ್ಗೆ ಚರ್ಚೆ ಮಾಡಿ ಅಂತ ಅವರನ್ನಲ್ಲಿ ಕಳಿಸಿದ್ರೆ ಅರ್ಧ ದಿನ ಚರ್ಚೆ ಮಾಡದೆ ಹಾಳು ಮಾಡಿದ್ರಲ್ಲ, ಆ ಹಣ ಯಾರದ್ದು? ನಮ್ಮದೇ ಅಲ್ವೇ? ಅದೇನೋ ಹೇಳ್ತಾರಲ್ಲ, ಭೂಮಿಗೆ ಭಾರ ಕೂಲಿಗೆ ದಂಡ, ಹಂಗಾಯ್ತು ಇವರುಗಳ ಕತೆ. ವೀಕ್ಷಕರೇ, ಅಧಿವೇಶನದ ಮೊದಲ ದಿನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.